ಶಾರದಾ, ಶಾರದಾ, ತುಂಬಾ ಹಸುವಾಗಿದೆ, ಶೀಘ್ರ ಭೋಜನ ಕೊಡು. ಗುಂಡಪ್ಪ, ಶಾರದಾ ಎಲ್ಲಿದ್ದಾಳೆ? ಅಯ್ಯೋ ಶಾರದಾ, ಶೀಘ್ರ ತಗೊಂಬಾ, ಬೇಗ ಬಾ ಅಮ್ಮ. ಈಗ್ಲೇ ಬಂದೆ. ಎತ್ಕೊಳ್ಳಿ. ಹೇ, ಅಯ್ಯೋ ಜಲ್ದಿಂದ ನನ್ನ ಹೊಟ್ಟೆ ತುಂಬಲ್ಲ, ತಿನ್ನಕ್ ಹಾಕಿದ್ರೆ ಎತ್ಕೊತೀನಲ್ವಾ? ಹೌದು, ಇವತ್ತೇನ್ ಸ್ವಾದಿಷ್ಟ ವ್ಯಂಜನ ಮಾಡಿದ್ಯಾ ನನ್ಗೋಸ್ಕರ? ನಾವು ಸ್ವಯಂ ಪ್ರತಿದಿನ ಯೋಚಿಸಿ ಚಿಂತಿತರಾಗಿದ್ದೀವಿ ಭೋಜನಕ್ಕೆ ಏನ್ ಮಾಡೋದು ಅಂತ. ಅತ್ಯಂತ ನೋವು ಕೊಡೋ ಕಾರ್ಯ. ನೀವ್ ಹೇಳಿ, ಇವತ್ ನೀವು ಭೋಜನಕ್ಕೆ ಏನ್ ತಿನ್ನೋಕ್ ಇಷ್ಟ ಪಡ್ತೀರಾ? ಏನು ಮಾಡೇ ಇಲ್ವಾ? ಈಗ ಮಾಡ್ಬೇಕಾ? ಶಾರದಾ, ನಾನ್ ಮೃತ್ಯುವಿಗೆ ಪ್ರಾಪ್ತಿ ಆಗ್ತೀನಿ. ಅಯ್ಯೋ ಚಿಂತೆ ಮಾಡ್ಬೇಡಿ, ನೀವ್ ಹೇಳಿ ನೀವೇನ್ ತಿಂತೀರಾ, ನಾವ್ 5 ನಿಮಿಷದಲ್ಲಿ ಹೋಗಿ 2 ನಿಮಿಷದಲ್ಲಿ ಮಾಡಿ ತಂದ್ಕೊಡ್ತೀವಿ. ಓ, 5 ನಿಮಿಷದಲ್ಲಿ ಹೋಗಿ 2 ನಿಮಿಷದಲ್ಲಿ ಮಾಡ್ತರ್ತೀಯಾ? ಅಷ್ಟ್ ಸುಲಭ ಇದೆಯಾ? ಅಷ್ಟ್ರಲ್ಲಿ ನಾನು ಸತ್ತೋಗ್ತೀನಿ ಅಷ್ಟೇ. ಅಬ್ಬಬ್ಬ, ಒಂದ್ ಕೆಲ್ಸ ಮಾಡು, ಪುಳಿಯೋಗರೆ ಮಾಡ್ಕೊಂಡು ತಗೊಂಬಾ ಶೀಘ್ರ. ಆದ್ರೆ ಅದು ಶೀಘ್ರ ಆಗೋದಿಲ್ಲ, ಅದಕ್ಕೆ ಸಮಯ ಹಿಡಿಯುತ್ತೆ. ಹೌದಾ? ಆಲೂ ವಡ, ಕಾಯಿ ಚಟ್ನಿ ಮಾಡ್ಕೊಂಡ್ ಬಾ. ಆದ್ರೆ ಅದಕ್ಕೆ ಸಾಮಗ್ರಿ ಇಲ್ವಲ್ಲ ಮನೇಲಿ. ಕುಂಬಳಕಾಯಿ ಪಲ್ಯ ಮಾಡು. ಆದ್ರೆ ಕುಂಬಳಕಾಯಿ ಮನೇಲಿ ಇಲ್ವಲ್ಲ. ಮನೇಲಿ ಇಲ್ಲ ಅಂದ್ಮೇಲೆ ಯಾಕೆ ಕೇಳಿದೆ? ನಾವೆಲ್ ಕೇಳಿದ್ವು, ನಾವ್ ಕೇವಲ ಯೋಚಿಸಿದ್ದು. ಸರಿ ಬಿಡಿ, ಹೇಳಿ ಏನ್ ತಿಂತೀರಾ? ಇದಿಲ್ಲ, ಅದಿಲ್ಲ, ಅದ್ ಮನೇಲಿಲ್ಲ, ಇದನ್ ನೆನ್ನೆ ತಂದಿದ್ವಿ, ಇದನ್ ಮಾಡಕ್ಕಾಗಲ್ಲ. ಈಗ ನೀನೇ ಹೇಳು, ನಾನೇನ್ ತಿನ್ಲಿ? ಇಲ್ಲ, ಇವತ್ ಭೋಜನ ನಿಮ್ಗಿಷ್ಟವಾದ್ದೇ ಮಾಡೋದು. ಅಯ್ಯೋ ಅಯ್ಯೋ, ತಿರು ತಿರು, ಏನ್ ಮಾಡ್ತಿದ್ದೀರಾ ನೀವು? ನೀವು ನಮ್ಮ ಕಣ್ಣಿಗೆ ಪಟ್ಟಿಯನ್ನು ಏಕೆ ಕಟ್ಟಿದ್ದೀರಾ? ಮಹಾರಾಜ, ನಾವು ನಿಮ್ಗೋಸ್ಕರ ವಿಶೇಷ ವ್ಯಂಜನ ತಯಾರು ಮಾಡಿದ್ದೇವೆ. ವಿಶೇಷ ವ್ಯಂಜನವೇ? ಹಾ ಮಹಾರಾಜ, ಅಂತ ವಿಶೇಷ ವ್ಯಂಜನನ ನೀವು ತಿನ್ಲೇಬೇಕು. ಆದ್ರೆ ಅದಕ್ ನಮ್ ಕಣ್ಣಿಗೆ ಪಟ್ಟಿ ಕಟ್ಟೋ ಅವಶ್ಯಕತೆ ಏನಿತ್ತು? ನಮ್ಗೇನು ಕಾಣಿಸ್ತಿಲ್ಲ. ಮಹಾರಾಜ, ನೀವು ನೋಡ್ಬಾರ್ದು, ನೀವು ಕೇವಲ ತಿಂದು ನೋಡಿ ಚಪ್ಪರಿಸಿ ಹೇಳ್ಬೇಕು ಅದು ಯಾವ ವ್ಯಂಜನ ಅಂತ. ಕಣ್ಣು ತೆರೆದಿರುವಾಗ್ಲೇ ನಿಮ್ ವ್ಯಂಜನನ ಕಂಡುಹಿಡಿಯೋಕಾಗಲ್ಲ. ಇನ್ನು ಕಣ್ಣುಗಳನ್ನ ಮುಚ್ಕೊಂಡು ಹೇಗೆ ಕಂಡುಹಿಡಿಯೋದು ನಾವು? ಮಹಾರಾಜ, ಇಲ್ಲಿದೆ ವ್ಯಂಜನ. ಈ ಕೋಸಿನ ಹಲ್ವಾ ನಿಮ್ಗೋಸ್ಕರನೇ ಮಾಡಿರೋದು. ಮಹಾರಾಜ, ನೀವು ವಾಸನೆ ನೋಡೋದಲ್ಲ, ನೀವು ತಿನ್ಬೇಕು. ತಿಂತೀವಿ. ಅದ್ಭುತ ಅಲ್ವಾ ಅಲ್ವಾ? ಮಹಾರಾಜ ಹೇಳಿ, ಇದು ಎಂಥ ವ್ಯಂಜನ? ಇದಂತೂ ಅತ್ಯಂತ ಒಗರಾಗಿದೆ. ಹುಳಿ ಉಪ್ಪಿನಕಾಯಿ ಇದು, ಅಲ್ಲವೇ ಅಲ್ಲವೇ? ಮಹಾರಾಜ, ಇವನು ನನ್ ಪುತ್ರ, ನನಗ್ ಗೊತ್ತಿದೆ ಇವನ್ಗೇನ್ ಇಷ್ಟ ಅಂತ. ಹೇಳು, ಏನ್ ತಿಂತೀಯಾ? ನಾನ್ ಈಗ್ಲೇ ಮಾಡ್ಕೊಂಡ್ ತರ್ತೀನಿ. ನೋಡಿದ್ಯಾ, ಇವಳು ನಮ್ಮ ಅಮ್ಮ. ಅಮ್ಮ ನಿನ್ಗೆಲ್ಲ ಗೊತ್ತಿರೋದೆ. ತುಂಬಾ ದಿನದಿಂದ ನಿನ್ ಕೈಯಾರ ಕಿಚಡಿ ತಿಂದಿಲ್ಲ. ಆ ಕಿಚಡಿ ಮಾಡು ಶೀಘ್ರ. ಅದ್ರಲ್ಲಿ 2 ಪ್ರಕಾರ ಬೇಳೆ ಹಾಕ್ತಿಯಲ್ಲ, ಮತ್ತೆ ತುಪ್ಪದಲ್ಲಿ ಕರಿಮೆಣಸು ಶುಂಠಿ ಹಾಕ್ತಿಯಲ್ಲ, ಅದನ್ನ ಶೀಘ್ರ ಮಾಡ್ಕೊಂಬಾ. ಕಿಚಡಿ? ಅಯ್ಯೋ, ಕಿಚಡಿ ಅಂತೂ ಅನಾರೋಗ್ಯರ ಊಟವಾಗಿರುತ್ತೆ. ವಯಸ್ಸಾದವ್ರಿಗೆ ಕಿಚಡಿ ಇಷ್ಟವಾಗುತ್ತೆ. ನೀನ್ ನನ್ನ ಯುವ ಪುತ್ರ. ಹೇಳು, ಏನ್ ತಿಂತ್ಯಾ? ನಾನ್ ಈಗ್ಲೇ ಮಾಡ್ಕೊಂಡ್ ತರ್ತೀನಿ. ಇರ್ಲಿ ಬಿಡಿ, ತಿನ್ನಕ್ಕೇನಾದ್ರೂ ಕೊಡಿ ಅಂತ ಕೇಳಿ ತಪ್ಪು ಮಾಡ್ದೆ ಅನ್ಸ್ತಿದೆ. ಹಸ್ವಿಲ್ಲ ನನ್ಗೆ. ಕೋಪ ಯಾಕೆ ಮಾಡ್ಕೋತಿದ್ದೀರಾ? ಇದ್ ನಿಮ್ ಮನೆ, ದರ್ಬಾರ್ ಅಲ್ಲ. ನಿಮಗ್ ನೀವ್ ನಿರ್ಣಯ ಹೇಳೋಕೆ. ನೋಡಿ ನೋಡಿ ಅಮ್ಮ, ನಾವ್ ಇಷ್ಟೊಂದ್ ಪ್ರೀತಿಯಿಂದ ಕೇಳ್ತಿದ್ರೆ ಏನ್ ತಿಂತೀರಾ ಅಂತ ಇವ್ರು ನಮ್ ಮೇಲೆ ಕೋಪ ಮಾಡ್ಕೋತಿದ್ದಾರೆ, ಬೈತಿದ್ದಾರೆ ನಮ್ಗೆ. ಎತ್ಕೊಳ್ಳಿ. ನಿಮ್ಗಲ್ಲ, ಅಮ್ಮಂಗ್ ಹೇಳ್ತಿದೀವಿ. ಅಮ್ಮ, ದಂಡ ಎತ್ಕೊಳ್ಳಿ. ಅಮ್ಮ ಅಮ್ಮ ಅಮ್ಮ, ಬೇಡ ಅಮ್ಮ, ಬೇಡ ಬೇಡ ಬೇಡ. ಯಾಕೆ ಕಳಿಸ್ತಿದ್ಯಾ ನನ್ ಸೊಸೆನ? ಹೇಗ್ ಆದೇಶ ನೀಡ್ತಿದ್ಯಾ, ಹೇಗ್ ಆಡ್ತಿದ್ಯಾ ಅಂದ್ರೆ ಇವ್ಳು ನಿನ್ ದಾಸಿ ಅನ್ನೋ ಹಾಗೆ. ಇರ್ಬೋದು ನೀನು ವಿಶ್ವಕ್ಕೆ ಸರ್ವಶ್ರೇಷ್ಠ ಸಲಹೆಗಾರ, ಗೊತ್ತಿದೆ. ಮಹಾರಾಜರು ನಿಮ್ಗೆ ತುಂಬಾ ಗೌರವ ನೀಡ್ತಾರೆ, ಅದಕ್ಕೆ ಕುಚೇಷ್ಟೆ ಜಾಸ್ತಿ ಆಗಿದೆ ಅಲ್ವಾ ನಿಂಗೆ? ನೋಡ್ತಿರು, ದರ್ಬಾರಿಗೆ ನಿನಗಿಂತಲೂ ಒಬ್ಬ ಸರ್ವಶ್ರೇಷ್ಠನೊಬ್ಬ ಬರ್ತಾನೆ. ಮತ್ತವನ್ ಬಂದಾಗ ಮಹಾರಾಜರು ಅವನ್ಗೆ ನಿನಗಿಂತಲೂ ಹೆಚ್ಚಿಗೆ ಗೌರವ ನೀಡ್ತಾರೆ. ದರ್ಬಾರಿಗೆ ಹೋಗೋ ದಾರಿ ಯಾವುದು? ನೋಡ್ತಿರೋ ನೀನು. ಆಗ್ಲಿ, ಹೋಗ್ತೀನಿ ದರ್ಬಾರ್ಗೆ. ಹಸ್ಕೊಂಡೆ, ನೀವಿಬ್ರು ತಿನ್ಕೊಂಡಿರಿ ಇಲ್ಲೇ. ಹೋಗ್ತಿದ್ದೀನಿ. ನಿನ್ ಕೈಯಿಂದ ಏನೂ ಆಗಲ್ಲ ಅಮ್ಮ. ಹೋದ್ರೆ ಹೋಗ್ಲಿ ಬಿಡು.
ಎಲ್ಲಾ ಪುರುಷರು ಹೀಗೆ ಇರ್ತಾರೆ. ಯಾವುದೇ ಕಾರಣ ಇಲ್ಲದೆ ಹೊಗಳ್ತಿರ್ತಾರೆ, ಕೂಗಾಡ್ತಿರ್ತಾರೆ. ಹಾ ಅಮ್ಮ, ಇತ್ತೀಚೆಗೆ ಇವರು ಪುರುಷರಾಗಿದ್ದಾರೆ, ಬೇರೆ ಪುರುಷರ ತರ ಆಗಿದ್ದಾರೆ. ಮಂತ್ರಿವರ್ಯ, ಮಹಾರಾಜ. ವಿಸ್ತಾರವಾಗಿ ಹೇಳಿ, ಏನು ಪ್ರಕರಣ? ಮಹಾರಾಜ, ವಿಶ್ವನಾಥ ದಾಸರಿ ಅವರು ಭಿನ್ನಹ ವ್ಯಕ್ತಪಡಿಸಿದ್ದಾರೆ. ಸ್ವಲ್ಪ ಸಮಯದ ಮುಂಚೆ ಅವರ ಪತ್ನಿಯ ಹೆರಿಗೆಯಾಯಿತು. ಈಗ ಇದ್ರಲ್ಲಿ ಯಾವ ಅನ್ಯಾಯವಾಗಿದೆ? ಗುರುವರ್ಯ, ಮೊದಲು ಪೂರ್ತಿ ವಿಷಯ ಕೇಳಿ. ಹಾಗಾದ್ರೆ ಹೇಳಿ ಹೇಳಿ, ನಾವೆಲ್ ಬೇಡ ಅಂದಿದೀವಿ, ಹೇಳಿ ಹೇಳಿ. ಮಹಾರಾಜ, ಅವರು ತಮ್ಮ ನವಜಾತ ಶಿಶುವಿನ ಜನ್ಮಕ್ಕೆ ಬಹಳಷ್ಟು ವ್ಯಯ ಮಾಡಬೇಕಾಯಿತು. ವಿಶ್ವನಾಥನ ಧರ್ಮಪತ್ನಿಗೆ ಅರ್ಧರಾತ್ರಿ ಹೆರಿಗೆ ನೋವು ಕಾಣಿಸಿಕೊಂಡಿತು. ಮಗುವಿನ ಜನ್ಮದ ಸಮಯ ಹತ್ತಿರ ಬರುತ್ತಿತ್ತು. ಅವರ ಸಹಾಯಕ್ಕಾಗಿ ಅಲ್ಲಿ ಯಾರೂ ಉಪಸ್ಥಿತರಿರಲಿಲ್ಲ. ಆಗಲೇ ಪ್ರಸಾದ ಪೊಂದಾರ ತಮ್ಮ ಕುದುರೆ ಗಾಡಿಯಲ್ಲಿ ಹಾದು ಹೋಗುತ್ತಿದ್ದರು. ವಿಶ್ವನಾಥ ಅವರನ್ನ ತಡೆಯಲು ತುಂಬಾ ಪ್ರಯತ್ನ ಪಟ್ಟರು, ಅವರ ಪತ್ನಿಯನ್ನು ತವರ ಮನೆಗೆ ತಲುಪಿಸಲು. ಆದರೆ ಇವರು ತಮ್ಮ ಕುದುರೆ ಗಾಡಿ ನಿಲ್ಲಿಸಲೇ ಇಲ್ಲ. ಗುರುವರ್ಯ, ಘಟನೆಯ ವಿವರಣೆಯನ್ನು ಕೇಳಿ ಮೊದಲು. ಆಗ್ಲಿ ಮಹಾರಾಜ. ಗುರುಜಿ, ಇವತ್ತು ನಿಮ್ಮ ಹರಿದ ಬಾಯಿಗೆ ವಿಶ್ರಾಮ ನೀಡಿ. ನೀವು ನಿಮ್ ಬಾಯಿ ತೆರಿಬೇಡಿ ಗುರುಜಿ. ಮಹಾರಾಜ, ಈ ಪ್ರಕಾರ ವಿಶ್ವನಾಥ ತನ್ನ ಧರ್ಮಪತ್ನಿಯೊಂದಿಗೆ ತವರು ಮನೆಗೆ ವಿಳಂಬವಾಗಿ ಸೇರಿದರು. ಇದರಿಂದ ಅವರ ಪತ್ನಿಗೆ ಹೆರಿಗೆಯಲ್ಲಿ ಜಟಿಲ ಪರಿಸ್ಥಿತಿಯನ್ನ ಎದುರಿಸಬೇಕಾಯಿತು. ಮತ್ತೆ ಪ್ರಸಿದ್ಧ ಸೂಲಗಿತ್ತಿಯನ್ನ ಬೇರೆ ಗ್ರಾಮದಿಂದ ಕರೆಸಬೇಕಾಯಿತು. ಇದಕ್ಕಾಗಿ ಅವರು ಹೆಚ್ಚು ಧನವನ್ನ ಖರ್ಚು ಮಾಡಬೇಕಾಯಿತು. ಮಹಾರಾಜ, ವಿಶ್ವನಾಥ ದರ್ಬಾರಿನಲ್ಲಿ ಏನು ಅಪೇಕ್ಷೆ ಮಾಡುತ್ತಿದ್ದಾರೆ? ವಿಶ್ವನಾಥರ ಕಥನವೆಂದರೆ ಎತ್ತಿನ ಗಾಡಿಯ ಪ್ರಸಾದರು ಇವರ ಸಮಯಕ್ಕೆ ಸಹಾಯ ಮಾಡಲಿಲ್ಲ. ಇದರ ಕಾರಣ ಅವರ ಪತ್ನಿಗೆ ಹೆರಿಗೆಯಾಗುವಾಗ ಸಂಕಟವಾಯಿತು ಮತ್ತು ವಿಶ್ವನಾಥರಿಗೆ ಅವಶ್ಯಕತೆಗಿಂತ ಧನವನ್ನ ವ್ಯಯ ಮಾಡಬೇಕಾಯಿತು. ಹೌದು ಮಹಾರಾಜ, ಇದೇ ಸತ್ಯ. ಹೀಗೆಯೇ ಆಯಿತು. ಮತ್ತು ಪೂರ್ತಿ ಜೀವನದಲ್ಲಿ ಕೂಡಿಟ್ಟ ಧನರಾಶಿ ಆ ಉಪಚಾರಕ್ಕೆ ಖರ್ಚಾಯಿತು. ಈಗ ನನ್ನ ನವಜಾತ ಶಿಶುವಿನ ಪಾಲನೆ ಪೋಷಣೆ ಮಾಡುವುದಕ್ಕೆ ಯಾವುದೇ ಧನರಾಶಿ ನನ್ನಲ್ಲಿ ಉಳಿದಿಲ್ಲ ಮಹಾರಾಜ. ಮತ್ತಿದೆಲ್ಲ ಪ್ರಸಾದನ ಕಾರಣದಿಂದ ಆಯಿತು. ಪ್ರಸಾದ, ಈ ಪ್ರಕರಣದ ಬಗ್ಗೆ ಏನು ಹೇಳುತ್ತೀರಿ? ಮಹಾರಾಜ, ಇದರಲ್ಲಿ ನನ್ನದು ಯಾವುದೇ ತಪ್ಪಿಲ್ಲ. ಇವರು ಯಾವಾಗ ನನ್ನ ಕುದುರೆ ಗಾಡಿ ತಡೆಯುವ ಪ್ರಯತ್ನ ಪಟ್ಟರೋ ನನಗನಿಸಿತು ಯಾರೋ ಕಳ್ಳ ಇಲ್ಲ ಲೂಟಿಕೋರನೆಂದು. ಮತ್ತೆ ನಾನು ಭಯಭೀತನಾದೆ. ನಾನು ಗಾಡಿ ಮುಂದೆ ನಡೆಸಿದೆ. ಈಗ ನಾವು ಒಂದು ವೇಳೆ ನಿಮ್ಮ ಆಜ್ಞೆ ಇದ್ದರೆ. ಅವಶ್ಯ ಗುರುವರ್ಯ, ಹೇಳಿ, ಏನು ಹೇಳಬೇಕು? ಮಹಾರಾಜ, ಈ ವ್ಯಕ್ತಿ ಅನಗತ್ಯ ಪ್ರಲಾಪ ಮಾಡುತ್ತಿದ್ದಾನೆ. ಒಬ್ಬ ಗರ್ಭವತಿ ಮಹಿಳೆಯ ಸಂಕಟವನ್ನು, ಗೋಳನ್ನು ಕೇಳದೆ, ಅವರಿಗೆ ಸಹಾಯ ನಿರೀಕ್ಷಣೆ ಮಾಡದೆ ಇವನಿಗೆ ತನ್ನ ಸುರಕ್ಷತೆಯ ಅಧಿಕ ಚಿಂತೆ ಇತ್ತು. ನಮ್ಮನೆ ನೋಡಿ ಮಹಾರಾಜ, ನಾವು ನಮ್ಮ ಪ್ರತಿ ಹೆಜ್ಜೆ ಸಂಭಾಳಿಸಿ ಇಡುತ್ತೇವೆ. ಏಕೆಂದರೆ ನಮ್ಮಿಂದಾಗಿ ಯಾವ ಇರುವೆಗೂ ಕೂಡ ಕಷ್ಟ ಆಗಬಾರದು. ಮಹಾರಾಜ, ನಮ್ಮ ಸಂಪೂರ್ಣ ಜೀವನ ಮಾನವನ ಸೇವೆಗೆ ಸಮರ್ಪಿತಗೊಳಿಸಿದ್ದೀವಿ. ಆದರೆ ಈ ವ್ಯಕ್ತಿ ಒಬ್ಬ ದೇವಿ ಸಮಾನ ಗರ್ಭವತಿ ಮಹಿಳೆಗೆ ಸಹಾಯ ಮಾಡುವುದರ ಬದಲಾಗಿ ಅಲ್ಲಿಂದ ಓಡಿ ಹೋಗಿದ್ದಾನೆ. ಇದು ಅಪರಾಧ ಮಹಾರಾಜ, ಇದು ಅಪರಾಧವಲ್ಲ, ಇದು ಪಾಪ, ಘೋರ ಪಾಪ. ಮತ್ತು ಈ ಪಾಪಕ್ಕೆ ಇವನನ್ನು ನೇಣಿಗೆ ಹಾಕಬೇಕು. ಕ್ಷಮಿಸ್ಬೇಕು ಗುರುವರ್ಯ, ನಿಮ್ ಖತ್ನ ಸತ್ಯವೇ. ನಾನೊಪ್ತೇನೆ ಪ್ರಸಾದ ದೋಷಿ ಎಂದು. ಆದ್ರೆ ಈ ಅಪರಾಧಕ್ಕಾಗಿ ನೇಣಿಗೆ ಹಾಕೋದು ಖಂಡಿತ ಉಚಿತ ಅಲ್ಲ. ಆಶ್ಚರ್ಯವಾಗಿದೆ. ಒಂದು ಕಡೆ ಹೇಳ್ತೀರಾ ಪ್ರಸಾದ ದೋಷಿ ಎಂದು, ಹಾಗೆ ಮತ್ತೊಂದು ಕಡೆ ನೀವವರಿಗೆ ದಂಡನೆ ನೀಡುವುದಕ್ಕೆ ಸಹಮತವಿಲ್ಲ. ಏನ್ ಹೇಳೋಕೆ ಬಯಸಿದ್ರ ಪಂಡಿತ ರಾಮಕೃಷ್ಣ? ಮಹಾರಾಜ, ಪ್ರಸಾದ ಏನೇ ಮಾಡಿದ್ರು ಭಯಭೀತರಾಗಿರೋದೇ ಕಾರಣ. ಇದು ಸತ್ಯವೇ. ಭಯಕ್ಕಿಂತಲೂ ಅಧಿಕ ಮಹತ್ವಪೂರ್ಣ ಮಾನವೀಯತೆಯಾಗಿರುತ್ತದೆ. ಆದ್ರೆ ಪ್ರಸಾದರು ತನ್ನ ಮಾನವೀಯತೆಯನ್ನು ನಿಭಾಯಿಸಲಿಲ್ಲ. ಸ್ಪಷ್ಟಪಡಿಸಿ ನೀವೇನು ಹೇಳ್ತಿದ್ದೀರ ಪಂಡಿತ ರಾಮಕೃಷ್ಣ? ನೀವು ವ್ಯರ್ಥವಾಗಿ ಮಹಾರಾಜರ, ನಮ್ಮ ದರ್ಬಾರಿನ ಸಮಯ ನಷ್ಟ ಮಾಡ್ತಿದ್ದೀರಾ. ಗುರುವರ್ಯ, ನಾನು ಇದನ್ನ ಹೇಳ ಬಯಸ್ತೇನೆ. ಮಾನವೀಯತೆ ಪಾಲನೆ ಮಾಡುತ್ತಲೇ ಒಂದ್ ವೇಳೆ ಪ್ರಸಾದರು ವಿಶ್ವನಾಥರಿಗೆ ಸಹಾಯ ಮಾಡಿದ್ರೆ ವಿಶ್ವನಾಥರ ಧನರಾಶಿ ವ್ಯರ್ಥ ನಷ್ಟವಾಗ್ತಿರ್ಲಿಲ್ಲ. ಮಹಾರಾಜ, ಒಂದ್ ವೇಳೆ ಪ್ರತಿ ಮನುಷ್ಯ ತನ್ನ ವಿಷಯದ ಬಗ್ಗೆನೇ ಯೋಚಿಸ್ತಿದ್ರೆ ಸಮಾಜಕ್ಕೆ ಒಳ್ಳೇದಾಗೋದೇ ಇಲ್ಲ. ಅದಕ್ಕೆ ಎಷ್ಟೇ ಚಿಕ್ಕದಿದ್ರೂ ಸರಿ, ಪ್ರಸಾದರಿಗೆ ದಂಡನೆ ಅವಶ್ಯ ಸಿಗಲೇಬೇಕು. ಈಗ ವಿಶ್ವನಾಥರ ಧನರಾಶಿ ಏನು ವ್ಯರ್ಥವಾಗಿದೆಯೋ ಅದರ ವೆಚ್ಚವನ್ನು ಕೂಡ ಪ್ರಸಾದರಿಂದಲೇ ಮಾಡಿಸ್ಬೇಕು. ಪಂಡಿತ ರಾಮಕೃಷ್ಣ, ನಾವು ನಿಮ್ಮ ಕಥನಕ್ಕೆ ಸಹಮತಿಸಿದ್ದೇವೆ. ಮಾನವೀಯತೆ ಎಲ್ಲದಕ್ಕಿಂತ ಅಧಿಕ ಮಹತ್ವಪೂರ್ಣವಾಗಿರುತ್ತದೆ ಮತ್ತು ನಾವು
ಬಂಗಾರದ ಗಂಟೆ ಇಷ್ಟು ವರ್ಷಗಳ ನಂತರ. ಮಹಾರಾಜ, ಈ ಗಂಟೆಯನ್ನ ಆಪತ್ತಿನ ಸ್ಥಿತಿಯಲ್ಲಿ ಮಾತ್ರ ಬಾರಿಸಲಾಗುತ್ತದೆ. ಪ್ರಣಾಮಗಳು ಪಂಡಿತರೆ. ನಾವು ತಿಳಿಯಬಹುದೇ ಯಾವ ಪ್ರಯೋಜನಕ್ಕೆ ನೀವು ನಮ್ಮ ದರ್ಬಾರಿನ ಆಪತ್ತಿನ ಗಂಟೆಯನ್ನು ಬಾರಿಸುವ ಅವಶ್ಯಕತೆ ಬಂದಿತು? ಯಾರು ನೀವು? ನಿಮ್ಮ ಹೆಸರೇನು? ಏನು ಮಾಡುವುದು ಹೆಸರಿನಿಂದ? ಹೇಳದೇ ಇರುವಷ್ಟು ಮೂಢನೂ ಅಲ್ಲ. ಬದುಕಿದ್ದೇನೆ ನನ್ನದೇ ಚೌಕಟ್ಟಿನಲ್ಲಿ. ತಿಳಿಯಬೇಕಾಗಿದೆ ನನ್ನ ಕಾರ್ಯದಿಂದ. ಮಹಾರಾಜ, ನಾನು ಕಲ್ಲೂರಿ ದಿನಕರ, ಶಾಸ್ತ್ರೀಯ ಸಂಗೀತ ತಜ್ಞ. ಅಯ್ಯೋ ರಾಮ, ಇವನು ಅತ್ಯಂತ ವಿದ್ವಾನ್ ಹಾಗೂ ಜ್ಞಾನಿ ವ್ಯಕ್ತಿ ಕಾಣಿಸ್ತಿದ್ದಾನೆ. ಹಾ ಬಂದು, ಆದ್ರೆ ನನಗೆ ಯಾಕೆ ಹಾಗನ್ನಿಸ್ತಿದೆ? ಈ ಹೆಸರನ್ನ ಮೊದಲೇ ಎಲ್ಲೋ ಕೇಳಿದ್ದೀನಂತ. ಹಾಗಾದ್ರೆ ಎಲ್ಲಿ? ಕಲ್ಲೂರಿ ದಿನಕರರು, ಸ್ವಾಗತ ನಿಮಗೆ ನಮ್ಮ ದರ್ಬಾರಿಗೆ. ನಾವು ತಿಳಿಯ ಬಯಸುತ್ತೇವೆ, ನೀವು ಯಾವ ಕಾರಣಕ್ಕೆ ಇಲ್ಲಿ ಉಪಸ್ಥಿತರಿದ್ದೀರಿ? ಮಹಾರಾಜ, ನಾನು ವಿಜಯನಗರ ಸಾಮ್ರಾಜ್ಯದ ಒಬ್ಬ ಸಾಮಾನ್ಯ ಪಂಡಿತ. ವಿಶ್ವ ಶಾಂತಿಗಾಗಿ ಮಹಾಯಜ್ಞ ಮಾಡಲು ಇಚ್ಛುಕನಿದ್ದೇನೆ. ಮಹಾರಾಜ, ಈ ಯಜ್ಞದಲ್ಲಿ ಅನೇಕ ಸಾಮಗ್ರಿಗಳ ಜೊತೆಗೆ 100 ಗೋವುಗಳ ಅವಶ್ಯಕತೆ. ಇದರಿಂದ ಹಾಲು ಹಾಗೆ ತುಪ್ಪ ಈ ಯಜ್ಞಕ್ಕೆ ಅವಶ್ಯಕತೆ ಇದೆ. ಮಹಾರಾಜ, ಸಮಸ್ತ ವ್ಯವಸ್ಥೆಯ ನಂತರ 1,000 ಸ್ವರ್ಣ ಮುದ್ರೆಯ ಅವಶ್ಯಕತೆಯೂ ಇದೆ. ಇದೇ ಪ್ರಯೋಜನದಿಂದ ನಾನು ನಿಮ್ಮ ಸಮಕ್ಷ ಪ್ರಸ್ತುತನಿದ್ದೇನೆ. ನಿಮ್ಮುಡಕ್ಕೆ ಬಂತು ಗುರುಜಿ. ಪ್ರತೀತಿ ಆಗ್ತಿದೆ, ನಿಮ್ಗೊಬ್ಬ ಹೊಸ ಪ್ರತಿಸ್ಪರ್ಧಿ ಉಪಸ್ಥಿತನಾಗಿದ್ದಾನೆ. ಇದು ಅತ್ಯಂತ ಶುಭ ವಿಚಾರ ಮಾನ್ಯರೇ. ಅತ್ಯಂತ ಪ್ರಸನ್ನರು ನಾವು, ಹಾಗೆ ಭಾಗ್ಯಶಾಲಿ ಎಂದುಕೊಳ್ಳುತ್ತೇವೆ ನಮ್ಮನ್ನು ನಾವು. ನಿಮ್ಮ ಈ ಮಹಾಯಜ್ಞದಲ್ಲಿ ನಿಮಗೆ ಸಹಾಯ ಮಾಡುತ್ತೇವೆ. ನನಗೆ ವಿಶ್ವಾಸವಿತ್ತು ಮಹಾರಾಜ. ನಾನು ನಿಮ್ಮ ಖ್ಯಾತಿಯ ಬಗ್ಗೆ ಅರಿವು ಉಳ್ಳವನೇ. ಮಂತ್ರಿವರ್ಯ, ಮಹಾರಾಜ, ಇವರ ಮಹಾಯಜ್ಞಕ್ಕೆ ಎಷ್ಟು ಧನರಾಶಿಯ ಅವಶ್ಯಕತೆ ಇದೆಯೋ ಅದೆಲ್ಲವನ್ನು ನಮ್ಮ ರಾಜ್ಯಕೋಶದಿಂದ ಪ್ರದಾನ ಮಾಡಿ. ನಿಮ್ಮ ಆಜ್ಞೆ ಮಹಾರಾಜ. ಗುರೂಜಿ, ಪಂಡಿತ ರಾಮಕೃಷ್ಣನ್ ನಿಮ್ಮ ಸ್ಥಾನನ ಈಗಲೇ ಅಲ್ಲಾಡಿಸಿದ್ದಾನೆ. ಈಗ ಈ ಕಲ್ಲೂರಿ ನಿಮ್ಮ ರಾಜಪುರೋಹಿತಗಿರಿಯ ಅಂಗಡಿಯನ್ನು ಮುಚ್ಚಾಗೆ ಕಾಣಿಸ್ತಿದ್ದಾನೆ ಗುರುಜಿ. ಮಹಾರಾಜ, ಒಂದ್ ವೇಳೆ ಅನ್ಯತ ಭಾವಿಸ್ತಿದ್ರೆ ನಾನ್ ನಿಮ್ಮಲ್ಲಿ ಅನುರೋಧಿಸಲು ಬಯಸ್ತೇನೆ. ಅವಶ್ಯ ಹೇಳಿ. ಮಹಾರಾಜ, ನಾನು ಪ್ರತಿಜ್ಞೆ ಮಾಡಿದ್ದೇನೆ. ಅದರ ಅನುಸಾರ ನನ್ನ ಯಜ್ಞಕ್ಕೆ ರಾಜಕೋಶದ ಧನ ಬೇಕಾಗಿಲ್ಲ. ಬದಲಾಗಿ ಯಾರಾದರೂ ಉಚ್ಚಕೋಟಿ ಬ್ರಾಹ್ಮಣನ ಧನವೇ ಬೇಕು. ಅದ್ಭುತ. ನಮ್ಮ ರಾಜ ದರ್ಬಾರಿನಲ್ಲಿ ಸಮಸ್ತ ವಿಜಯನಗರದಲ್ಲಿ ಮತ್ತು ದೂರದವರೆಗೆ ನಮ್ಮ ಗುರುವರಿಯ ಆಚಾರ್ಯ ತಥಾಚಾರ್ಯರಿಂದ ಅಧಿಕ ಉಚ್ಚಕೋಟಿ ಬ್ರಾಹ್ಮಣ ನಿಮಗಿಲ್ಲಿ ಸಿಗುತ್ತಾರೆ. ಗುರುವರ್ಯರಿಗೆ ಜಯವಾಗಲಿ. ಇಲ್ಲಿ ಕೇಳು ಮನಿ, ಪ್ರತೀತಿ ಆಗ್ತಿದೆ, ಇವತ್ತು ದರ್ಬಾರ್ನಿಂದ ನಮ್ಮ ಮುದಿಯ ಭಿಕಾರಿಯಾಗಿ ನಿವಾಸ ಸೇರ್ತಾನೆ. ಮಹಾರಾಜ, ನಿಮ್ಗೆ ತಿಳಿದೇ ಇದೆ, ನಾವು ಮೋಹ ಮಾಯದೆಲ್ಲದರಿಂದಲೂ ದೂರವಿದ್ದೇವೆ. ನಮ್ಮ ಬಳಿ ಏನಿದೆ? ಕೇವಲ ಪ್ರಭುವಿನ ಧ್ಯಾನ, ನೀವು ನೀಡಿರುವ ಸಮ್ಮಾನ ಮತ್ತು ನಾವು ಪಡೆದಿರುವಂತಹ ಜ್ಞಾನ. ಈಗ 100 ಗೋವುಗಳು ಮತ್ತು 1,000 ಸ್ವರ್ಣ ಮುದ್ರೆ, ಇಷ್ಟನ್ನು ನೀಡಲು ನಾವು ನಮ್ಮ ಮನೆಯನ್ನು ಮಾರಲೇಬೇಕಾಗುತ್ತದೆ. ಮಾರಿಬಿಡಿ ಗುರುವರ್ಯ. ಪುಣ್ಯ ಕಾರ್ಯಕ್ಕೆ ನೀವು ಅವಶ್ಯ ಮಾಡಬಹುದು. ಮಾನವ ಹಿತಕ್ಕಾಗಿ ಈ ತ್ಯಾಗ ನೀವು ಅವಶ್ಯ ಮಾಡಬಹುದು. ಸತ್ಯವಚನ ಗುರುಜಿ, ಸತ್ಯವಚನ. ಈಗ ನೀವೇ ಮಾಡದಿದ್ದರೆ ಇನ್ಯಾರು ಮಾಡುತ್ತಾರೆ? ಮಾರಿಬಿಡಿ. ಮತ್ತೆ ನಾನು ನಿಮ್ಮ ಧನವನ್ನ ದಕ್ಷಿಣೆಯಾಗಿ ಸ್ವೀಕರಿಸ್ತಿಲ್ಲ. ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಕಾರ್ಯ ಸಂಪನ್ನವಾಗುತ್ತಿದ್ದಂತೆ ನಿಮ್ಮ ಸ್ವರ್ಣ ಮುದ್ರೆಗಳನ್ನ ಹಿಂತಿರುಗಿಸುತ್ತೇನೆ. ಇದ್ ನೀವೇನ್ ಮಾತಾಡ್ತಿದ್ದೀರಿ ಮಾನ್ಯರೇ? ಕ್ಷಮಿಸಬೇಕು ನೀವು ನಮ್ಮನ್ನು.
ನೀವು ನಮಗೆ ಪೂರ್ಣ ರೀತಿ ಅಪರಿಚಿತರು. ಈಗ ಯಾವುದೇ ಪರಿಚಯವಿಲ್ಲದೆ ನಾವು ನಿಮಗೆ ಸಹಸ್ರ ಸ್ವರ್ಣ ಮುದ್ರೆ ಹೇಗೆ ನೀಡಲು ಸಾಧ್ಯ? ನಮಗೇನು ಗೊತ್ತು ನೀವು ಪಂಡಿತರೋ ಇಲ್ಲವೋ? ಬಹುಶಃ ನೀವು ಕಳ್ಳರಿದ್ದರೂ ಇರಬಹುದು. ನಮ್ಮ ಮಾತಿನ ತಾತ್ಪರ್ಯ, ಬಹುಶಃ ನೀವು ವಿಶ್ವಾಸಘಾತುಕ ಮಾಡಿದರೆ, ಬಹುಶಃ ನೀವು ಬಹುರೂಪಿಯಾಗಿರಬಹುದು, ನಮ್ಮನ್ನು ದೋಚಿ ಮಾಯವಾಗಬಹುದು. ಈಗ ಹೇಳಿ, ನಿಮ್ಮಲ್ಲಿ ವಿಶ್ವಾಸವಿರಿಸಿದರೂ ಹೇಗೆ ಇರಿಸುವುದು? ಖಂಡಿತ ಉಚಿತವಾದ ಕಥನ ಗುರುವರ್ಯ. ಇದರ ಪ್ರಕಾರ ಪ್ರಸಾದರು ರಾತ್ರಿ ಅಂಧಕಾರದಲ್ಲಿ ಒಂದು ಮಾರ್ಗದಲ್ಲಿ ಅಜ್ಞಾತ ವ್ಯಕ್ತಿಯಲ್ಲಿ ವಿಶ್ವಾಸ ಹೇಗೆ ಇರಿಸಲು ಸಾಧ್ಯವಾಗ್ತಿತ್ತು? ಹೇಳಿ ಗುರುವರ್ಯ, ಪ್ರಸಾದರು ತಮ್ಮ ಪ್ರಾಣವನ್ನ ಏಕೆ ಸಂಕಟದಲ್ಲಿಡುತ್ತಾರೆ? ಅಸಹಾಯಕ ಗರ್ಭವತಿ ಸ್ತ್ರೀಯ ಮಾತಲ್ಲಿ ಯಾರು ವಿಶ್ವಾಸ ಯಾಕಿರಿಸಲಿಲ್ಲ? ಆ ಪ್ರಕಾರ ಹೇಗೆಂದರೆ, ದರ್ಬಾರಿನ ನೀವೆಲ್ಲರೂ ನನ್ನ ಮೇಲೆ ವಿಶ್ವಾಸವಿರಿಸುತ್ತಿಲ್ಲ. ಕಲ್ಲೂರು ದಿನಕರರೇ, ನಾವು ನಿಮ್ಮ ಮಾತನ್ನು ತಿಳಿಯುವುದರಲ್ಲಿ ಅಸಮರ್ಥರು. ಸ್ಪಷ್ಟಪಡಿಸಿ. ಇದೇ ಮಹಾರಾಜ, ನಾನು ನಿಮ್ಮ ಸಮಕ್ಷ ಒಬ್ಬ ಪಂಡಿತ ಯಜ್ಞಕ್ಕಾಗಿ ರಾಜಗುರುಗಳಿಂದ ಸಹಾಯ ಕೇಳುತ್ತಿದ್ದರೆ ಅವರು ನನ್ನ ಮೇಲೆ ವಿಶ್ವಾಸ ಮಾಡುತ್ತಿಲ್ಲ. ಹಾಗಾದರೆ ಕಗ್ಗತ್ತಲು ಆವರಿಸಿರುವ ರಾತ್ರಿಯಲ್ಲಿ ಪ್ರಸಾದ ಹರಿಬಿರಿಯಾಗಿ ತನ್ನ ಮನೆಗೆ ಹೋಗುತ್ತಿರುವಾಗ ಅವರು ವಿಶ್ವನಾಥ ಮತ್ತು ಅವರ ಪತ್ನಿಯ ಸಹಾಯ ಏಕೆ ಮಾಡುತ್ತಾರೆ? ಅವರು ತಂತ್ರ ರಚಿಸಿ ಅವರನ್ನ ಲೂಟಿ ಮಾಡುವ ಪ್ರಯತ್ನ ಪಡುತ್ತಿದ್ದಾರೆ. ಮಾತಂತೂ ಸತ್ಯವಾಗಿ ಆಡುತ್ತಿದ್ದಾನೆ. ಪ್ರಸಾದರಿಗೆ ಕಠೋರ ದಂಡನೆ ನೀಡುವುದು ಉಚಿತವೇ ಮಹಾರಾಜ? ಅವರು ವಿಶ್ವನಾಥರಿಗೆ ಪರಿಚಿತರೂ ಅಲ್ಲ. ಅದೇ ಕಾರಣ ಪ್ರಸಾದ ವಿಶ್ವನಾಥರ ಸಹಾಯಕ್ಕೆ ಜವಾಬ್ದಾರಿ ವಹಿಸಲಾಗುವುದಿಲ್ಲ. ಒಂದು ವೇಳೆ ವಿಶ್ವನಾಥ ಯಾವುದಾದರೂ ಪ್ರಪಂಚ ರಚಿಸಿದ್ದರೆ, ಶಸ್ತ್ರ ಅಥವಾ ಆಯುಧ ಇದ್ದಿದ್ದರೆ, ಅದೇ ಕಾರಣ ತನ್ನ ಆತ್ಮ ಸುರಕ್ಷತೆ ಮಾಡಿಕೊಳ್ಳುವುದು ಪ್ರಸಾದನಿಗೆ ಅವಶ್ಯಕತೆ ಇತ್ತು. ಶಾಸ್ತ್ರದಲ್ಲಿ ಇದನ್ನು ಹೇಳಿದ್ದಾರೆ, ತನ್ನನ್ನು ಉಳಿಸಿಕೊಳ್ಳುವುದಕ್ಕೆ ಹಿಂಸೆ ಮಾಡಿದರೂ ಅದು ಅನುಚಿತವಲ್ಲವೆಂದು. ಅಂದಮೇಲೆ ಪ್ರಸಾದರು ಯಾವುದೇ ಅಪರಾಧ ಮಾಡಿಲ್ಲ, ಮತ್ತವರು ದಂಡನೆಗೆ ಭಾಗಿದಾರರಲ್ಲ. ಕಲ್ಲೂರು ದಿನಕರರೇ, ನಿಮ್ಮ ಕಥನ ಸತ್ಯವಿದೆ. ಎಲ್ಲರೂ ಹೀಗೆ ತಮ್ಮ ಸುರಕ್ಷತೆಯ ಬಗ್ಗೆ ವಿಚಾರಗಳನ್ನು ಮಾಡುತ್ತಲಿದ್ದರೆ ಯಾರಾದರೂ ಹೇಗೆ ತಾನೇ ಸಹಾಯ ಮಾಡಲು ಸಾಧ್ಯ? ಸಮಸ್ತ ವಿಶ್ವ ಆತ್ಮಕೇಂದ್ರಿತವಾಗುತ್ತದೆ. ಆನಂತರ ಆದರೆ ವರ್ತಮಾನದ ಸಂದರ್ಭದಲ್ಲಿ ನಮ್ಮ ಕಥನ ಸತ್ಯವಿದೆ ಮಹಾರಾಜ, ಮತ್ತು ನಾನದನ್ನು ಪ್ರಮಾಣವೂ ಪಡಿಸಬಲ್ಲೆ. ಮಹಾರಾಜ, ವಿಶ್ವನಾಥರಲ್ಲಿ ಒಂದು ಪ್ರಶ್ನೆ ಕೇಳೋದಕ್ಕೆ ಅನುಮತಿ ನೀಡಿ. ಅವಶ್ಯ, ಅನುಮತಿ ಇದೆ. ಹೇಳಿ ವಿಶ್ವನಾಥ, ನೀವು ನಿಮ್ಮ ಪೂರ್ವಕಾಲದಲ್ಲಿ ಕಳ್ಳತನ ಮಾಡಿಲ್ಲವೇ? ಹೌದು, ಇದು ಸತ್ಯವೇ ಮಹಾರಾಜ. ನಾನು ಮೊದಲು ಒಬ್ಬ ಕುಖ್ಯಾತ ಕಳ್ಳನಾಗಿದ್ದೆ. ನಾನು ತಕ್ಷಕ ಎಂಬ ಹೆಸರಿನಿಂದ ಗುರುತಿಸಿಕೊಂಡಿದ್ದೆ ಮತ್ತು ನನ್ನ ಹೆಸರು ಕೇಳಿ ಭಯಭೀತರಾಗುತ್ತಿದ್ದರು. ಈಗ ನಾನು ಆ ಕಾರ್ಯವನ್ನು ತ್ಯಾಗ ಮಾಡಿದ್ದೇನೆ. ಈಗ ನಾನು ಪರಿಶ್ರಮಪಟ್ಟು ಸಾಮಾನ್ಯ ಜೀವನ ನಡೆಸುವುದಕ್ಕೆ ಇಚ್ಛುಕನಾಗಿದ್ದೇನೆ ಮಹಾರಾಜ. ನೀ ತಕ್ಷಕನೇ ಮಹಾರಾಜ? ಇವನು 3 ವರ್ಷಗಳ ಕಾಲ ದಂಡ ಅನುಭವಿಸಿದ್ದ ಕಾರಾಗೃಹದಲ್ಲಿ. ನಾವು ಸಮಾಪ್ತಿ ಮಾಡುತ್ತೇವೆ ಈ ಪ್ರಕರಣವನ್ನ. ಜನರಿಗೆ ಸದಾ ಸ್ಮರಣೆ ಇರಲಿ, ಜನರಿಂದ ಕಸಿದುಕೊಂಡಿದ್ದು ಹಿಂತಿರುಗಿಸಬೇಕಾಗುತ್ತದೆ. ಸ್ವರ್ಗವೂ ಇಲ್ಲೇ, ನರಕವೂ ಇಲ್ಲೇ, ಕರ್ಮದ ಫಲ ಇಲ್ಲೇ ಅನುಭವಿಸಬೇಕಾಗುತ್ತದೆ. ಧನ್ಯವಾದ ಮಹಾಶಯರೇ, ಅತ್ಯಂತ ಸತ್ಯವಾದ ಕಥನ ನಿಮ್ದು. ನನ್ನ ತಪ್ಪನ್ನ ತಿದ್ದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ ನಿಮ್ಗೆ. ಅದನ್ನ ನಾನು ಮಾಡಲೇಬೇಕಿತ್ತು.